ಡೆತ್ ರೇಟು. ಯುದ್ಧವನ್ನ ಮಾಡ್ತಾನೆ ಇದೆ. ಇಡೀ ಭಾರತ ಯುದ್ಧವನ್ನ ಮಾಡ್ತಾ ಇರುವಂತದ್ದು. ಯಾವ್ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಇದರಲ್ಲಿ ಪ್ರಿಪರೇಷನ್ ಅನ್ನ ಮಾಡಿಕೊಂಡು ಸಜ್ಜಾಗಿ ನಿಂತಿರುವಂತದ್ದು ಅನ್ನೋದರ ಕುರಿತಾದ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದೆ. ಕೊರೋನಾ ವಿರುದ್ಧ ಇಡೀ ವಿಶ್ವವೇ ಹೋರಾಟವನ್ನ ಮಾಡ್ತಾ ಇದೆ. ಭಾರತ ಕೂಡ ಅಷ್ಟೇ ಲಾಕ್ಡೌನ್ ಅನ್ನ ಮಾಡಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಪ್ರಿಕಾಷನ್ ಅನ್ನ ಕೈಗೊಳ್ಳಲಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ವಾರ್ ರೂಮ್ ಸಿದ್ಧವಾಗಿದೆ. ಬಿಬಿಎಂಪಿ ಆವರಣದಲ್ಲಿದೆ ಕೊರೋನಾ ವಾರ್ ರೂಮ್. ಇಡೀ ವಿಶ್ವದ ಕೋವಿಡ್-19 ನ ಪ್ರತ್ಯಕ್ಷ ಮಾಹಿತಿ ಇಲ್ಲಿ ಸಿಗುತ್ತೆ. ಈ ಒಂದು ವಾರ್ ರೂಮ್ ನಲ್ಲಿ ಇಲ್ಲಿಂದಲೇ ಅಪ್ಡೇಟ್ ಆಗುತ್ತೆ. ಸೋಂಕಿತ ಮತ್ತೆ ಶಂಕಿತರ ಪಟ್ಟಿ, ಪ್ರತಿದಿನ ಶಂಕಿತರು ಕಳಿಸುವಂತ ಸೆಲ್ಫಿ ಕೂಡ ಇಲ್ಲಿಂದಲೇ ಮಾನಿಟರ್ ಮಾಡಲಾಗ್ತಾ ಇರುವಂತದ್ದು. ಶಂಕಿತರು ಯಾರಪ್ಪ ಅಂದ್ರೆ ಈಗ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿದೆಯಲ್ಲ, ಅವರೆಲ್ಲರೂ ಕೂಡ ಶಂಕಿತರು. ಅವರು ಸೆಲ್ಫಿಯನ್ನ ಕಳಿಸ್ಬೇಕು ಪ್ರತಿನಿತ್ಯ ಕೂಡ. ಅದೆಲ್ಲದ್ರ ಬಗ್ಗೆನೂ ಕೂಡ ನಿಗಾ ಇರಿಸಲಾಗಿರುವಂತದ್ದು. ಈ ಒಂದು ವಾರ್ ರೂಮ್ ನಲ್ಲಿ 3 ಶಿಫ್ಟ್ಗಳಲ್ಲಿ 24 ಗಂಟೆಯೂ ಕೂಡ 24x7 ಇಲ್ಲಿ ವರ್ಕ್ ಮಾಡಲಾಗ್ತಾ ಇದೆ. ಒಂದೊಂದು ಶಿಫ್ಟ್ ನಲ್ಲೂ ಕೂಡ 40 ರಿಂದ 50 ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರಕಾರನೇ ಅವರಿಗೆ ಸಿಸ್ಟಮ್ಗಳನ್ನು ಕೂಡ ಅಳವಡಿಸಿ ಕೊಡಲಾಗಿರುವಂತದ್ದು. ಸೊ ಅತ್ಯುತ್ತಮ ಸಾಫ್ಟ್ವೇರ್ ಅನ್ನ ಬಳಸಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ವಾರ್ಡ್ ಲೆಕ್ಕದಲ್ಲೂ ಕೂಡ ರೋಗಿಗಳ ಶಂಕಿತರನ್ನ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಇಲ್ಲಿ ಫ್ಯೂಮಿಗೇಷನ್, ಆಂಬ್ಯುಲೆನ್ಸ್ ಅವಶ್ಯಕತೆ ಬಗ್ಗೆ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಇಡೀ ರಾಜ್ಯದ ಸಂಪೂರ್ಣವಾದಂತ ವಿವರ ಈ ಒಂದು ವಾರ್ ರೂಮ್ ನಲ್ಲಿ ಸಿಗುತ್ತೆ. ಆ ಒಂದು ವಾರ್ ರೂಮ್ ಅನ್ನ ಮೊನ್ನೆ ಅಷ್ಟೇ ತೆರೆಯಲಾಗಿರುವಂತದ್ದು. ಯಡಿಯೂರಪ್ಪನವರು ಉದ್ಘಾಟನೆಯನ್ನ ಮಾಡಿದ್ರು. ಇದು ಬಿಬಿಎಂಪಿಯ ಆವರಣದಲ್ಲಿ ಇರುವಂತದ್ದು ಈ ಒಂದು ವಾರ್ ರೂಮ್. ಈ ಒಂದು ವಾರ್ ರೂಮ್ ನಲ್ಲೇ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ಇಡೀ ದೇಶದ್ದು, ಇಡೀ ರಾಜ್ಯಗಳದ್ದು ಮಾಹಿತಿ ಸಿಗುತ್ತೆ. ಇಡೀ ವಿಶ್ವದ ಮಾಹಿತಿ ಸಿಗುತ್ತೆ. ಸುಮಾರು 40 ರಿಂದ 50 ಜನ ಪ್ರತಿನಿತ್ಯ ಅಲ್ಲಿ ವರ್ಕ್ ಮಾಡುವಂತದ್ದು. ಅಂದ್ರೆ ಒಂದು ಶಿಫ್ಟ್ ನಲ್ಲಿ 40 ರಿಂದ 50 ಜನ ವರ್ಕ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಒಂದು 4 ಶಿಫ್ಟ್ ಇದೆ ಅಂತ ಕಾಣಿಸುತ್ತೆ ಅಲ್ಲಿ. ಆ 4 ಶಿಫ್ಟ್ ನಲ್ಲೂ ಕೂಡ ಸುಮಾರು 200 ಜನ ವರ್ಕ್ ಮಾಡ್ತಾ ಇದ್ದಾರೆ. ವಾರ್ ರೂಮ್ ಈಗಾಗಲೇ ಆಲ್ಮೋಸ್ಟ್ ಒಂದು 9 ಡೇಸಿಂದ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ನಾವು ಏನು ಕೋವಿಡ್-19 ರಿಲೇಟೆಡ್ ಏನು ಇಶ್ಯೂಸ್ ಇದೆಯೋ ಅದು ಪಾಸಿಟಿವ್ ಕೇಸಸ್ ಮ್ಯಾಪಿಂಗ್ ಆಗಬಹುದು, ಮತ್ತು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗಬಹುದು, ಮತ್ತು ಹಾಸ್ಪಿಟಲ್ಸಲ್ಲಿ ನಮ್ಮ ಹತ್ರ ಏನು ಫೆಸಿಲಿಟೀಸ್ ಇದೆ ಆ ಫಸ್ಟ್ ರೆಸ್ಪಾಂಡರ್ ಹಾಸ್ಪಿಟಲ್ಸ್ ಎಲ್ಲಿದೆ 108 ಅವ್ರ ಜೊತೆ ಕೋಆರ್ಡಿನೇಷನ್, ಮತ್ತು ಮೈಗ್ರೆಂಟ್ ಲೇಬರ್ ಯಾರು ಇದ್ದಾರೆ ಅವರಿಗೆ ಏನು ಹೆಲ್ಪ್ಲೈನ್ ಮುಖಾಂತರ ಮತ್ತು ನಮ್ಮ ವಾರ್ಡ್ ಲೆವೆಲಲ್ಲಿ ಏನು ಅವರಿಗೆ ಸೌಲಭ್ಯ ನಾವು ಒದಗಿಸಲಿಕ್ಕೆ ಆಗುತ್ತದೆ. ಮತ್ತು ಏನಾದರೂ ಕಂಪ್ಲೇಂಟ್ ಡಾಕ್ಟರ್ಸ್ಗೂ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಮತ್ತು ಮೆಡಿಕಲ್ ಆಫೀಸರ್ ಅಡ್ವೈಸ್ ಬೇಕಾಗಿರೋದು ಅಂಥವು ಎಲ್ಲ ತಕ್ಷಣವೇ ಇಲ್ಲಿಂದ ನಾವು ರಿಯಲ್ ಟೈಮಲ್ಲಿ ಜನರಿಗೆ ನಾವು ಮಾಹಿತಿಯನ್ನು ಕರೆಕ್ಟಾಗಿ ಕೊಡುವುದು ಮತ್ತು ಅವರಿಗೆ ಸೆನಾರಿಯೋ ಏನು ಅನ್ನೋದು ನಮ್ಮ ಆಫೀಸರ್ಸ್ಗೂ ಒಂದು ಅವಗಾಹನೆ ತರಲಿಕ್ಕೇನು ಎಲ್ಲ ನಾವು ಮ್ಯಾಪ್ ಮಾಡ್ತಾ ಇದ್ದೀವಿ.